ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಹಾಸನ ಜಿಲ್ಲೆಯ ಕುಣನೂರು ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ನಕಲಿ ಗೊಬ್ಬರ ಮಾರಾಟ ಮಾಡ್ತಾ ಇದ್ದಂಥವರನ್ನ ಬಂಧಿಸಿದ್ದಾರೆ. ಉಪ್ಪಿಗೆ ರೇಡ್ ಆಕ್ಸೈಡ್ ಅನ್ನ ಬೆರೆಸಿ ಪೊಟ್ಯಾಶ್ ಗೊಬ್ಬರ ಚೀಲದಲ್ಲಿ ತುಂಬಿ ಮಾರಾಟವನ್ನು ಮಾಡಲಾಗ್ತಾ ಇತ್ತು. ರೈತರು ಗೊಬ್ಬರ ಕೊಳ್ಳುವಾಗ ಎಚ್ಚರ ವಹಿಸಿ ಅಂತ ಹಾಸನ ಎಸ್ಪಿ ಶ್ರೀನಿವಾಸ್ ಗೌಡ ಮನವಿಯನ್ನು ಮಾಡಿದ್ದಾರೆ. ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿನ ಪ್ರಕರಣಗಳ ಸಂಖ್ಯೆ ಇಳಿಕೆ ಆಗ್ತಾ ಇದೆ. ನಿನ್ನೆ 357 ಕೊರೋನಾ ಪ್ರಕರಣಗಳು ದಾಖಲಾಗಿದ್ದು 10 ಮಂದಿ ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 5 ಜಿಲ್ಲೆಗಳಲ್ಲಿ ಶೂನ್ಯ ಪ್ರಕರಣಗಳು ವರದಿಯಾಗಿದ್ದರೆ 12 ಜಿಲ್ಲೆಗಳಲ್ಲಿ 5ಕ್ಕೂ ಕಡಿಮೆ ಕೇಸ್ಗಳು ಪತ್ತೆಯಾಗಿದ್ದಾವೆ. ಬೆಂಗಳೂರು ನಗರದಲ್ಲಿ 140 ಕೊರೋನಾ ಕೇಸ್ಗಳು ಪತ್ತೆಯಾಗಿದೆ. ಕೋವಿಡ್-19 ಎಂಬ ಮಹಾಮಾರಿ ಜನರ ಜೀವನವನ್ನ ಹೈರಾಣಾಗಿಸಿತ್ತು. ಆ ಬಳಿಕ ವಿಮಾನಗಳು ಸೀಮಿತ ಮಾರ್ಗದಲ್ಲಿ ಮಾತ್ರ ಪ್ರಯಾಣವನ್ನು ಮಾಡ್ತಾ ಇದ್ವು. ಇದೀಗ ದೇಶೀಯ ವಿಮಾನಯಾನ ಸಂಸ್ಥೆಗಳು ಅಕ್ಟೋಬರ್ 18ರಿಂದ 100% ಕಾರ್ಯವನ್ನ ನಿರ್ವಹಿಸಲಿಕ್ಕೆ ಅನುಮತಿ ನೀಡಲಾಗುತ್ತೆ ಅಂತ ತಿಳಿಸಲಾಗಿದೆ. ಕೋವಿಡ್ ಹಿನ್ನೆಲೆಯಲ್ಲಿ ಭಾರತಕ್ಕೆ ಭೇಟಿ ನೀಡುವಂತ ಲಂಡನ್ ಪ್ರಯಾಣಿಕರ ಮೇಲೆ ವಿಧಿಸಲಾಗಿದ್ದಂತಹ ಪ್ರಯಾಣ ಮಾರ್ಗಸೂಚಿಗಳನ್ನು ಕೇಂದ್ರ ಸರ್ಕಾರ ಹಿಂಪಡೆದಿದೆ. ಲಂಡನ್ನಿಂದ ಬರುವಂತ ಪ್ರಯಾಣಿಕರಿಗೆ ಕೇಂದ್ರ ಸರ್ಕಾರ ವಿಧಿಸಿದ್ದಂತಹ 10 ದಿನಗಳ ಕಡ್ಡಾಯ ಕ್ವಾರಂಟೈನ್ ಅನ್ನು ತೆಗೆದುಹಾಕಲಾಗಿದೆ. ಉತ್ತರ ಪ್ರದೇಶದ ಲಖೀಂಪುರ ಖೇರಿ ಹಿಂಸಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನಕ್ಕೊಳಗಾಗಿರುವಂತಹ ಕೇಂದ್ರ ಗೃಹ ಖಾತೆ ರಾಜ್ಯ ಸಚಿವ ಅಜಯ್ ಮಿಶ್ರನ ಪುತ್ರ ಆಶೀಶ್ ಮಿಶ್ರಾಗೆ ಜಾಮೀನು ನೀಡಲಿಕ್ಕೆ ಕೋರ್ಟ್ ನಿರಾಕರಿಸಿದೆ. ಪ್ರಮುಖ 5 ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಹೋಗ್ಲಿಕ್ಕೂ ಮುನ್ನ ನಿಮ್ಮ ಗಮನಕ್ಕೆ ದೇಶದ ಎಲ್ಲರಿಗೂ ಕೂಡ ಕೊರೋನಾ ವ್ಯಾಕ್ಸಿನ್ ಸಿಗಬೇಕೆಂಬುದು ನೆಟ್ವರ್ಕ್ 18ನ ಆಶಯ. ಫೆಡರಲ್ ಬ್ಯಾಂಕ್ ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18ನ ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನುವಂತ ಜಾಗೃತಿ ಮೂಡಿದೆ. आपने टीका लगाया क्या? टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? लगवा ले जुबान तेरा सहले सहले, तू सबसे ये कह ले जनहित में जारी मिलती क्या डरना, ओ निडर टीका लगा वो जरा टीका लगा, जब अपनी बारी आए टीका लगा, टीका लगा वो जरा टीका लगा, वो जरा टीका 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 लगाया क्या? टीका लगा वो जरा टीका लगा, जब अपनी बारी आए टीका लगा. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು नए भारत के सामर्थ्य का संदेश भी दे दिया. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ಗಡಗಡ. ನ್ಯೂಸ್ 18 ಕನ್ನಡದ ವರದಿಯಿಂದಾಗಿ ಕಟ್ಟಕಡೆಯ ಹಳ್ಳಿಗೂ ಕೂಡ ವ್ಯಾಕ್ಸಿನ್ ತಲುಪಿದೆ. ವಿಮ್ಸ್ ನಿರ್ದೇಶಕರಿಗೆ ಆರೋಗ್ಯ ಸಚಿವರಿಂದಲೇ ಫೋನ್. ದಶಕದ ಸಮಸ್ಯೆಗಳಿಗೆ ಒಂದೇ ದಿನದಲ್ಲಿ ಪರಿಹಾರ. ವರದಿಯ ಬಿಗ್ಗೆಸ್ಟ್ ಇಂಪ್ಯಾಕ್ಟ್. ಬುದ್ಧಿಮಾಂದ್ಯ ಮಕ್ಕಳ ಕಷ್ಟಕ್ಕೆ ಶಾಸಕರು ಕೂಡ ಸ್ಪಂದನೆ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದನೂ ಫಂಡ್ ಕೊಡ್ತೀವಿ ಅಂತ ಹೇಳಿದೀವಿ ಅವರಿಗೆ. ಬಡ ಶಾಲಾ ಮಕ್ಕಳಿಗೆ ನೆರವಿನ ಮಹಾಪೂರ. ನ್ಯೂಸ್ 18 ವರದಿ ಪ್ರಸಾರ ಮಾಡಿದ ಬಳಿಕ ಸಣ್ಣ ಲ್ಯಾಪ್ಟಾಪ್ ಅನ್ನು ಕೊಟ್ರೆ ಅದು ಅವರಿಗೆ ಅನುಕೂಲ ಆಗುತ್ತೆ. ಖಂಡಿತ ಬಹಳ ಒಳ್ಳೆ ಕೆಲಸಗಳು ತಾವುಗಳು ಮಾಡ್ತಾ ಇದ್ದೀರಿ. ಬಡ ರೋಗಿಗಳಿಗೆ ತಕ್ಷಣವೇ ಸಿಕ್ತು ವೈದ್ಯಕೀಯ ಸೌಲಭ್ಯ. ಎಲ್ಲರೂ ಪರವಾಗಿ ಧನ್ಯವಾದಗಳು, ಕೃತಜ್ಞತೆ ಹೇಳ್ತೀನಿ. ಅರ್ಧ ಗಂಟೆಯಲ್ಲಿ ಇಡೀ ಸುದ್ದಿ ಜಗತ್ತು नए भारत के सामर्थ्य का संदेश भी दे दिया. ರಾಜ್ಯ ರಾಷ್ಟ್ರ ಅಂತಾರಾಷ್ಟ್ರೀಯ ಸುದ್ದಿಗಳ ಸಂಪೂರ್ಣ ಚಿತ್ರಣ. ಕರ್ನಾಟಕ ಜನರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ, ದ್ರೋಹ ಮಾಡ್ತಕ್ಕಂಥ ಕೆಲಸ ದಿನದ ಪ್ರಮುಖ ವಿದ್ಯಮಾನಗಳ ಸಮಗ್ರ ಸುದ್ದಿಬಿಂಬ. ಅಗ್ರ ರಾಷ್ಟ್ರೀಯ ವಾರ್ತೆ ಪವರ್ಡ್ ಬೈ ಅಮೃತ್ ನೋನಿ.
ಮಧುಮೇಹವನ್ನು ನಿಯಂತ್ರಿಸಿ ಆರೋಗ್ಯವಾಗಿರಲು ಅಮೃತ್ ನೋನಿ D+, ಆರೋಗ್ಯದ ಭರವಸೆ